ಎಲ್ಲರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನವೆಂಬರ್ 2, 2021 ಪ್ರಚಲಿತ ವಿದ್ಯಮಾನಗಳನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಇದರ PDF ನೋಟ್ಸ್ ಅನ್ನ ಟೆಲಿಗ್ರಾಮ್ ಅಲ್ಲಿ ಮತ್ತು ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ. ಡಿಸ್ಕ್ರಿಪ್ಷನ್ ಅಲ್ಲಿ ಅದರ ಲಿಂಕ್ ನಿಮಗೆ ಸಿಗುತ್ತೆ. ಅದಕ್ಕೂ ಮುಂಚೆ ನಿನ್ನೆ ಪ್ರಶ್ನೋತ್ತರಗಳಿಗೆ ಹೋಗೋಣ. ಸಾರ್ವಜನಿಕ ಆಡಳಿತ ಸೂಚ್ಯಂಕಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಅಂತ ಪ್ರಶ್ನೆ ಕೇಳಲಾಗಿತ್ತು. ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಹೇಳಿಕೆ 2, 3, 4. 2020ರಲ್ಲಿ ಕರ್ನಾಟಕ ಐದನೇ ಸ್ಥಾನವನ್ನು ಪಡ್ಕೊಂಡಿತ್ತು. ದೇಶದಲ್ಲಿ ಸಾರ್ವಜನಿಕ ಆಡಳಿತ ಸುಧಾರಣೆಗೆ ಸಲಹೆ ನೀಡುವ ಉದ್ದೇಶದಿಂದ 94ನೇ ಇಸ್ವಿಯಲ್ಲಿ ಇದನ್ನು ಸ್ಥಾಪನೆ ಮಾಡಲಾಯಿತು. ತಮಿಳುನಾಡು ಮತ್ತು ತೆಲಂಗಾಣ ಕ್ರಮವಾಗಿ 2 ಮತ್ತು 3ನೇ ಸ್ಥಾನದಲ್ಲಿವೆ. ಇಲ್ಲಿ ಅಗ್ರಸ್ಥಾನ ಕರ್ನಾಟಕ ಅಂತ ಕೊಡಲಾಗಿತ್ತು. ಈ ಹೇಳಿಕೆ ತಪ್ಪು. ಈ ವರ್ಷ ಕರ್ನಾಟಕ 7ನೇ ಸ್ಥಾನವನ್ನು ಪಡ್ಕೊಂಡಿದೆ ಮತ್ತು ಅಗ್ರಸ್ಥಾನಿಯಾಗಿ ಕೇರಳ ಇದೆ. ಪಕ್ಕದಲ್ಲಿ ನಿಮ್ಗೊಂದು ರಿಲೇಟೆಡ್ ಆರ್ಟಿಕಲ್ನ ಕೊಟ್ಟಿದ್ದೀನಿ, ನೀವು ಇದು ನೋಡ್ಕೋಬಹುದು, ಜೊತೆಲಿ ಓದ್ಕೊಳ್ಳಿ. ಆಡಳಿತ ಸೂಚ್ಯಂಕದಲ್ಲಿ ರಾಜ್ಯದ ಸ್ಥಾನ ಕುಸಿತ. 7ನೇ ಸ್ಥಾನದಲ್ಲಿದೆ ಕರ್ನಾಟಕ ಈ ವರ್ಷ, ಕಳೆದ ವರ್ಷ 5ನೇ ಸ್ಥಾನದಲ್ಲಿತ್ತು. ಸೊ ಮೊದಲನೇ ಸ್ಟೇಟ್ಮೆಂಟ್ ಅನ್ನ ಬಿಟ್ಟು ಉಳಿದದೆಲ್ಲ ಸರಿಯಾಗಿದೆ. 3 ಸ್ಟೇಟ್ಮೆಂಟ್ಗಳು. ಅತಿ ದೊಡ್ಡ ರಾಜ್ಯಗಳ ಪೈಕಿ ಕೇರಳ ಮೊದಲನೇ ಸ್ಥಾನ, ತಮಿಳುನಾಡು 2, ತೆಲಂಗಾಣ 3, ಛತ್ತೀಸ್ಗಢ 4, ಗುಜರಾತ್ 5, ಪಂಜಾಬ್ 6, ಕರ್ನಾಟಕ 7. ಸಣ್ಣ ರಾಜ್ಯಗಳ ಪೈಕಿ ಸಿಕ್ಕಿಂ ಮೊದಲ ಸ್ಥಾನ, ಗೋವಾ 2, ಮಿಜೋರಾಂ 3, ಹಿಮಾಚಲ 4, ತ್ರಿಪುರ 5. ಉಳಿದಂತೆ ದೇಶದಲ್ಲಿ ಸಾರ್ವಜನಿಕ ಆಡಳಿತ ಸುಧಾರಣೆ ಮಾಡಬೇಕು ಅಂತ ಹೇಳಿ 94ನೇ ಇಸ್ವಿಯಲ್ಲಿ ಇದನ್ನ ಸ್ಥಾಪನೆ ಮಾಡಲಾಯಿತು. 3ನೇ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಇನ್ನು 2020 ಕಳೆದ ವರ್ಷ ಏನಿತ್ತು ಅದು 5ನೇ ಸ್ಥಾನದಲ್ಲಿತ್ತು ಕರ್ನಾಟಕ, ಹಾಗಾಗಿ 2ನೇ ಸ್ಟೇಟ್ಮೆಂಟ್ ಕರೆಕ್ಟ್. ಇನ್ನು ತಮಿಳುನಾಡು 2, ತೆಲಂಗಾಣ 3 ಅಂತ 4ನೇ ಸ್ಟೇಟ್ಮೆಂಟ್ ಇತ್ತು, ಅದು ಕರೆಕ್ಟ್. ಮೊದಲನೇದ ಹೊರತುಪಡಿಸಿ 2, 3, 4 ಸರಿ ಇರೋದ್ರಿಂದ 2, 3, 4 ಈ ಹೇಳಿಕೆಗಳು ಸರಿಯಾಗಿವೆ. ಇನ್ನು ಇಂದಿನ ಪ್ರಶ್ನೆಯನ್ನ ಈ ವಿಡಿಯೋದ ಕೊನೆಯಲ್ಲಿ ಕೇಳಲಾಗುತ್ತೆ. US ರಾಜ್ಯ ಜಾರ್ಜಿಯಾ ಯಾವ ಭಾರತೀಯ ಭಾಷೆಯನ್ನು ರಾಜ್ಯೋತ್ಸವ ದಿನ ಎಂದು ಆಚರಿಸಲು ಘೋಷಿಸಿದೆ? US ಸ್ಟೇಟ್ ಆಫ್ ಜಾರ್ಜಿಯಾ ಹ್ಯಾಸ್ ಅನೌನ್ಸ್ ಟು ಸೆಲೆಬ್ರೇಟ್ ವಿಚ್ ಇಂಡಿಯನ್ ಲ್ಯಾಂಗ್ವೇಜ್ ಆಸ್ ರಾಜ್ಯೋತ್ಸವ ಡೇ? ಸರಿಯಾದ ಉತ್ತರ ಕನ್ನಡ. ಜಾರ್ಜಿಯಾದ ಗವರ್ನರ್ ಆದಂತ ಬ್ರಿಯಾನ್ ಪಿ ಕೆಂಪ್ ನವೆಂಬರ್ 1 ಕನ್ನಡ ಭಾಷೆ ಮತ್ತು ರಾಜ್ಯೋತ್ಸವ ದಿನವಾಗಿ ಆಚರಣೆ ಮಾಡೋದಾಗಿ ಘೋಷಣೆ ಮಾಡಿರ್ತಾರೆ. ಜಾರ್ಜಿಯಾ ಕನ್ನಡಕ್ಕಾಗಿ ಇಂತಹ ಘೋಷಣೆಯನ್ನು ಹೊರಡಿಸಿದಂತ ಅಮೆರಿಕದ ಮೊಟ್ಟಮೊದಲ ರಾಜ್ಯವಾಗಿದೆ. ಸೊ ಕರ್ನಾಟಕದ ಕನ್ನಡ ರಾಜ್ಯೋತ್ಸವವನ್ನು ಅಮೆರಿಕದ ಜಾರ್ಜಿಯಾ ರಾಜ್ಯದಲ್ಲಿ ಆಚರಣೆ ಮಾಡಲಾಗಿದೆ. ಭಾರತದ ಮೊದಲ ಮಾನವ ಸಹಿತ ಸಾಗರ ಕಾರ್ಯಾಚರಣೆಯನ್ನು ಏನೆಂದು ಕರೆಯಲಾಗಿದೆ? ವಾಟ್ ಈಸ್ ದ ನೇಮ್ ಗಿವನ್ ಟು ಇಂಡಿಯಾಸ್ ಫಸ್ಟ್ ಮ್ಯಾನ್ಡ್ ಓಷನ್ ಮಿಷನ್? ಸಾಗರಯಾನ, ಸಮುದ್ರಯಾನ, ನಿರ್ನಿಧಿ, ಸಿಂಧುಯಾನ? ಪ್ರಶ್ನೆಗೆ ಸರಿಯಾದ ಉತ್ತರ ಸಮುದ್ರಯಾನ. ಕೇಂದ್ರದ ರಾಜ್ಯ ಸಚಿವ, ಸ್ವತಂತ್ರ ಉಸ್ತುವಾರಿ ಖಾತೆಯನ್ನು ಹೊಂದಿರತಕ್ಕಂಥ ಭೂವಿಜ್ಞಾನ ಸಚಿವರಾದಂತಹ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ಸಮುದ್ರಯಾನ ಯೋಜನೆ ಎಂಬ ಭಾರತದ ಮೊಟ್ಟಮೊದಲ ಮಾನವ ಸಹಿತ ಸಾಗರ ಕಾರ್ಯಾಚರಣೆಯನ್ನ ತಮಿಳುನಾಡಿನ ರಾಜಧಾನಿಯಾದ ಚೆನ್ನೈನಲ್ಲಿ ಅಧಿಕೃತವಾಗಿ ಪ್ರಾರಂಭ ಮಾಡಿರುತ್ತಾರೆ. ಭಾರತದ ಮೊಟ್ಟಮೊದಲ ಮಾನವ ಸಹಿತ ಸಾಗರ ಮಿಷನ್ ಆದ ಸಮುದ್ರಯಾನ್ ಇದನ್ನ ಕೇಂದ್ರದ ಸಚಿವರಾದಂತಹ ಜಿತೇಂದ್ರ ಸಿಂಗ್ ಪ್ರಾರಂಭ ಮಾಡಿದ್ದು, ಇದರೊಂದಿಗೆ ರಾಷ್ಟ್ರ ಸಮುದ್ರ ಚಟುವಟಿಕೆಗಳನ್ನ ಕೈಗೊಳ್ಳುವ ನೀರೊಳಗಿನ ವಾಹನಗಳನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳ ಪಟ್ಟಿಗೆ ಭಾರತ ಕೂಡ ಸೇರ್ಕೊಂಡಿದೆ. ಕೇರಳದಲ್ಲಿರುವ ಮುಲ್ಲಪೆರಿಯಾರ್ ಅಣೆಕಟ್ಟು ಯಾವ ರಾಜ್ಯದ ನಿಯಂತ್ರಣದಲ್ಲಿದೆ? ಮುಲ್ಲಪೆರಿಯಾರ್ ಡ್ಯಾಮ್ ಲೊಕೇಟೆಡ್ ಇನ್ ಕೇರಳ ಇಸ್ ಇನ್ ಕಂಟ್ರೋಲ್ ಆಫ್ ವಿಚ್ ಸ್ಟೇಟ್? ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ? ಸರಿಯಾದ ಉತ್ತರ ತಮಿಳುನಾಡು. ಸೊ ಮುಲ್ಲಪೆರಿಯಾರ್ ಅನ್ನೋ ಒಂದು ಅಣೆಕಟ್ಟು ಕೇರಳ ರಾಜ್ಯದಲ್ಲೇ ಕಂಡುಬರುತ್ತೆ, ಬಟ್ ಇದು ನಿಯಂತ್ರಣ ಇರತಕ್ಕಂಥದ್ದು ತಮಿಳುನಾಡಿನಲ್ಲಿ. ಕೇರಳದ ಕೆಳಭಾಗದಲ್ಲಿ ವಾಸ ಮಾಡ್ತಕ್ಕಂಥ ಲಕ್ಷಗಟ್ಟಲೆ ಜನರಿಗೆ ಈ ಒಂದು ಅಣೆಕಟ್ಟಿನಿಂದ ಅಪಾಯ ಇದೆ. ಹಾಗೆ ತಮಿಳುನಾಡಿಗೆ ಬಂದ್ರೆ ತಮಿಳುನಾಡಿನ 5 ಜಿಲ್ಲೆಗಳಲ್ಲಿ 2 ಲಕ್ಷ ಹೆಕ್ಟರ್ಗೆ ನೀರನ್ನ ಒದಗಿಸ್ತಕ್ಕಂಥ ಕೆಲಸದಿಂದ ಇದು ಇತ್ತೀಚೆಗೆ ವಿವಾದದಲ್ಲಿದೆ. ಮುಲ್ಲಪೆರಿಯಾರ್ ಅಣೆಕಟ್ಟಿನಲ್ಲಿ ನವೆಂಬರ್ 10ರವರೆಗೆ ಗರಿಷ್ಠ ನೀರಿನ ಮಟ್ಟ 139.50 ಅಡಿ ಇರಬೇಕು ಅಂತ ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನ ಇತ್ತೀಚೆಗೆ ನೀಡಿತ್ತು. ಹಾಗಾಗಿ ಇದು ಸುದ್ದಿಯಲ್ಲಿತ್ತು. ತಮಿಳುನಾಡಿನಲ್ಲಿ ಹುಟ್ಟಿ ಕೇರಳಕ್ಕೆ ಹರಿಯುವಂತ ಪೆರಿಯಾರ್ ನದಿಯ ಮೇಲಿನ ಪ್ರದೇಶದಲ್ಲಿ ಈ ಅಣೆಕಟ್ಟನ್ನ ನಿರ್ಮಾಣ ಮಾಡಲಾಗಿದೆ. ಭಾರತದ ಅತಿದೊಡ್ಡ ಆರೋಮ್ಯಾಟಿಕ್ ಉದ್ಯಾನವನವನ್ನ ಯಾವ ಸ್ಥಳದಲ್ಲಿ ಉದ್ಘಾಟಿಸಲಾಗಿದೆ? ಇಂಡಿಯಾಸ್ ಬಿಗ್ಗೆಸ್ಟ್ ಆರೋಮ್ಯಾಟಿಕ್ ಗಾರ್ಡನ್ ಹ್ಯಾಸ್ ಬೀನ್ ಇನಾಗ್ರೇಟೆಡ್ ಇನ್ ವಿಚ್ ಪ್ಲೇಸ್? ಜೈಪುರ, ಪುಣೆ, ನೈನಿತಾಲ್, ಗುರುಗಾಂವ್?
ಸರಿಯಾದ ಉತ್ತರ ನೈನಿತಾಲ್, ಉತ್ತರಾಖಂಡ ರಾಜ್ಯ. ಉತ್ತರಾಖಂಡದ ನೈನಿತಾಲ್ ಜಿಲ್ಲೆಯಲ್ಲಿ ಭಾರತದ ಅತಿದೊಡ್ಡ ಆರೋಮ್ಯಾಟಿವ್ ಉದ್ಯಾನವನವನ್ನ ಸ್ಥಾಪನೆ ಮಾಡಲಾಗಿದೆ. ಉತ್ತರಾಖಂಡದ ಅರಣ್ಯ ಇಲಾಖೆಯ ಸಂಶೋಧನಾ ವಿಭಾಗ ನೈನಿತಾಲ್ ಜಿಲ್ಲೆಯ ಲಾಲ್ಕೋವಾನ್ನಲ್ಲಿ ಭಾರತದ ಅತಿದೊಡ್ಡ ಸುಗಂಧ ಉದ್ಯಾನ, ಆರೋಮ್ಯಾಟಿಕ್ ಉದ್ಯಾನ ಅಂದ್ರೆ ಸುಗಂಧ ಉದ್ಯಾನ, ಇದನ್ನು ಉದ್ಘಾಟನೆ ಮಾಡಲಾಗಿದೆ. ಸುಮಾರು 3 ಎಕರೆ ಪ್ರದೇಶದಲ್ಲಿ ಸ್ಥಾಪಿಸಲಾಗಿರುವ ಈ ಉದ್ಯಾನವನದಲ್ಲಿ ಭಾರತದ 140 ವಿವಿಧ ಜಾತಿಯ ಸುಗಂಧ ದ್ರವ್ಯಗಳನ್ನ ಬೇರೆ ಬೇರೆ 140 ವಿಧವಾದ ಜಾತಿಗಳನ್ನ ನಾವು ಕಾಣಬಹುದು. ಜೂನ್ 2018ರಂದು ಸಂಶೋಧನಾ ಸಲಹಾ ಸಮಿತಿಯ ಅನುಮೋದನೆಯ ನಂತರ ಈ ಯೋಜನೆಯನ್ನ 2018-19ರಲ್ಲಿ ಪ್ರಾರಂಭ ಮಾಡಲಾಗಿತ್ತು. ಸೊ ಉತ್ತರಾಖಂಡದ ಮುಖ್ಯಮಂತ್ರಿಗಳು ಪುಷ್ಕರ್ ಸಿಂಗ್ ಧಾಮಿ, ಲೆಫ್ಟಿನೆಂಟ್ ಗವರ್ನರ್ ಗುರ್ಮಿತ್ ಸಿಂಗ್ ರಾಜ್ಯಪಾಲರು, ಡೆಹ್ರಾಡೂನ್ ಮತ್ತು ಗೈರ್ಸೈನ್ ಅಲ್ಲಿಯ ರಾಜಧಾನಿಗಳು. ಡಿಜಿಟಲ್ 2021 ಅಕ್ಟೋಬರ್ ಗ್ಲೋಬಲ್ ಸ್ನ್ಯಾಪ್ಶಾಟ್. ಇದರ ಪ್ರಕಾರ ಮೊಬೈಲ್ ಫೋನ್ ಬಳಸುವವರ ವಿಶ್ವದ ಜನಸಂಖ್ಯೆ ಎಷ್ಟು? ಆಸ್ ಪರ್ ದ ಡಿಜಿಟಲ್ 2021 ಅಕ್ಟೋಬರ್ ಗ್ಲೋಬಲ್ ಸ್ನ್ಯಾಪ್ಶಾಟ್, ವಾಟ್ ಈಸ್ ದ ವರ್ಲ್ಡ್ಸ್ ಪಾಪ್ಯುಲೇಷನ್ ದಟ್ ಯೂಸಸ್ ಎ ಮೊಬೈಲ್ ಫೋನ್? 45%, 65%, 50%, 52%. ಸರಿಯಾದ ಉತ್ತರ ವಿಶ್ವದ ಜನಸಂಖ್ಯೆ ಒಟ್ಟಾರೆಯಾಗಿ 65% ಮೊಬೈಲ್ ಫೋನ್ ಅನ್ನು ಬಳಸ್ತಾರೆ. ಸಂಶೋಧನಾ ಸಂಸ್ಥೆಯಾದಂಥ ವಿಆರ್ ಸೋಷಿಯಲ್ ಡಿಜಿಟಲ್ ಅಕ್ಟೋಬರ್ ಗ್ಲೋಬಲ್ ಸ್ನ್ಯಾಪ್ಶಾಟ್ ಎಂಬ ವರದಿಯನ್ನ ಇತ್ತೀಚೆಗೆ ಬಿಡುಗಡೆ ಮಾಡಿತ್ತು. ಆ ವರದಿ ಪ್ರಕಾರ ವಿಶ್ವದ ಜನಸಂಖ್ಯೆಯ 65% ಜನ ಮೊಬೈಲ್ ಫೋನ್ಗಳನ್ನು ಬಳಸ್ತಿದ್ದಾರೆ. ಜಾಗತಿಕ ಮೊಬೈಲ್ ಫೋನ್ ಬಳಕೆದಾರರು ಅಕ್ಟೋಬರ್ನಲ್ಲಿ 5.29 ಕೋಟಿಯಷ್ಟು ತಲುಪಿದ್ದಾರೆ. ಕಳೆದ ವರ್ಷ ಜಾಗತಿಕ ಬಳಕೆದಾರರ ಸಂಖ್ಯೆ 100 ಮಿಲಿಯನ್ಗಳ, ಕಳೆದ ವರ್ಷದಲ್ಲಿ ಅಲ್ಲಿಂದ ಇಲ್ಲಿಗೆ ಹೋಲಿಸ್ಕೊಂಡ್ರೆ 100 ಮಿಲಿಯನ್ಗಳಷ್ಟು ಹೆಚ್ಚಾಗಿದೆ. 2022ರ ಮೊದಲಾರ್ಧದಲ್ಲಿ ಜಾಗತಿಕ ಜನಸಂಖ್ಯೆಯ 60% ಸಾಮಾಜಿಕ ಮಾಧ್ಯಮ ಬಳಕೆದಾರರಿದ್ದಾರೆ ಅನ್ನೋದನ್ನ ಈ ವರದಿ ಹೈಲೈಟ್ ಮಾಡಿದೆ. 2021ರ ಆಸಿಯನ್ ಭಾರತ ಶೃಂಗಸಭೆಗೆ ಯಾವ ದೇಶ ಅಧ್ಯಕ್ಷರಾಗಿರುತ್ತಾರೆ? ವಿಚ್ ಕಂಟ್ರಿ ಇಸ್ ದ ಚೇರ್ ಫಾರ್ 2021 ಏಷಿಯನ್ ಇಂಡಿಯಾ ಸಮಿಟ್? ಥೈಲ್ಯಾಂಡ್, ಫಿಲಿಪೈನ್ಸ್, ಬ್ರೂನಿ, ಇಂಡೋನೇಷ್ಯಾ. ಸರಿಯಾದ ಉತ್ತರ ಆಪ್ಷನ್ 3 ಬ್ರೂನಿ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಬ್ರೂನಿ ಸುಲ್ತಾನರ ಆಹ್ವಾನದ ಮೇರೆಗೆ ಅಕ್ಟೋಬರ್ 28, 2021ರಂದು ವರ್ಚುವಲ್ ಮೋಡ್ನಲ್ಲಿ, ವಾಸ್ತವಿಕವಾಗಿ ಅಂದ್ರೆ ವರ್ಚುವಲ್ ಮೋಡ್ ನಡೆದಂತ 18ನೇ ಆಸಿಯನ್ ಭಾರತದ ಶೃಂಗಸಭೆಯಲ್ಲಿ ಭಾಗವಹಿಸಿದ್ರು. ಸೊ ಇದರ ಹೋಸ್ಟ್ ಬ್ರೂನಿ ದೇಶ. ಶೃಂಗಸಭೆಯಲ್ಲಿ ಆಸಿಯಾನ್ ರಾಷ್ಟ್ರಗಳ ಮುಖ್ಯಸ್ಥರು ಮತ್ತು ಸರ್ಕಾರಗಳ ಪ್ರತಿನಿಧಿಗಳು ಭಾಗವಹಿಸಿರ್ತಾರೆ. ಈ 18ನೇ ಆಸಿಯಾನ್ ಭಾರತ ಶೃಂಗಸಭೆಯಲ್ಲಿ ಆಸಿಯಾನ್ ಭಾರತ ಕಾರ್ಯತಂತ್ರದ ಸಹಭಾಗಿತ್ವದ ಸ್ಥಿತಿಯನ್ನ ಪರಿಶೀಲಿಸಲಾಯಿತು. ಇದರ ಜೊತೆಗೆ ಕೋವಿಡ್-19, ಆರೋಗ್ಯ ಮತ್ತು ವ್ಯಾಪಾರ, ವಾಣಿಜ್ಯ, ಸಂಪರ್ಕ, ಶಿಕ್ಷಣ ಮತ್ತು ಸಂಸ್ಕೃತಿ ಸೇರಿದಂತೆ ಹಲವಾರು ಕ್ಷೇತ್ರಗಳ ಬಗ್ಗೆ ಸಾಧಿಸಿದ ಪ್ರಗತಿಯನ್ನ ಪರಿಶೀಲನೆ ಮಾಡಲಾಯಿತು. ಸಿರಾಕ್ಯೂಸ್ 4A ಯಾವ ದೇಶದಿಂದ ಉಡಾವಣೆಗೊಂಡ ಮಿಲಿಟರಿ ಸಂವಹನ ಉಪಗ್ರಹವಾಗಿದೆ? The Syracuse 4A is a military communication satellite launched by which country? ಇಸ್ರಾಯೇಲ್, ಫ್ರಾನ್ಸ್, ಸಿಂಗಪೂರ್, ದಕ್ಷಿಣ ಕೊರಿಯಾ. ಪ್ರಶ್ನೆಗೆ ಸರಿಯಾದಂತ ಉತ್ತರ ಫ್ರಾನ್ಸ್. ಫ್ರಾನ್ಸ್ ದೇಶದ ಫ್ರೆಂಚ್ನ ಗಯಾನದಲ್ಲಿರತಕ್ಕಂಥ ಕೌರಾದಿಂದ ಕಕ್ಷೆಗೆ ಸೆರಾಕ್ಯೂಸ್ 4A ಹೆಸರಿನ ಮಿಲಿಟರಿ ಸಂವಹನ ಉಪಗ್ರಹವನ್ನ ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿದೆ. ಜಗತ್ತಿನಾದ್ಯಂತ ಫ್ರಾನ್ಸ್ನ ಸಶಸ್ತ್ರ ಪಡೆಗಳು ವೇಗವಾಗಿ ಮತ್ತು ಸುರಕ್ಷಿತವಾಗಿ ಸಂವಹನವನ್ನು ನಡೆಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನ ವಿನ್ಯಾಸ ಮಾಡಿದ್ದಾರೆ. ಫ್ರಾನ್ಸ್ನ ಪ್ರಧಾನಮಂತ್ರಿಗಳು ಜೀನ್ ಕ್ಯಾಸ್ಟೆಕ್ಸ್, ಅಲ್ಲಿಯ ಕರೆನ್ಸಿ ಯೂರೋ, ರಾಜಧಾನಿ ಪ್ಯಾರಿಸ್. ನಿರ್ಮಾಣ ಮತ್ತು ಕೈಗಾರಿಕಾ ಕಾರ್ಮಿಕರಿಗೆ ಸಬ್ಸಿಡಿ ದರದಲ್ಲಿ ವಿದ್ಯುತ್ ದ್ವಿಚಕ್ರ ವಾಹನಗಳನ್ನು ಒದಗಿಸಲು ಗೋ ಗ್ರೀನ್ ಯೋಜನೆಯನ್ನ ಯಾವ ರಾಜ್ಯ ಪ್ರಾರಂಭಿಸಿದೆ? Which state has launched the Go Green scheme to provide electric two-wheeler at subsidy rates to construction and industrial workers? ಸೊ ಆಯ್ಕೆಗಳು ನಿಮ್ಗೆ ಈ ರೀತಿ ಇದೆ. ಪ್ರಶ್ನೆಗೆ ಸರಿಯಾದಂತ ಉತ್ತರ ಗುಜರಾತ್. ಗುಜರಾತ್ನಲ್ಲಿ ಮುಖ್ಯಮಂತ್ರಿಗಳು ಭೂಪೇಂದ್ರ ಪಟೇಲ್ ಅವರು ರಾಜ್ಯದ ನಿರ್ಮಾಣ ಮತ್ತು ಕೈಗಾರಿಕಾ ಕಾರ್ಮಿಕರಿಗೆ ಸಬ್ಸಿಡಿ ದರದಲ್ಲಿ ವಿದ್ಯುತ್ ದ್ವಿಚಕ್ರ ವಾಹನಗಳನ್ನ ಒದಗಿಸೋದಕ್ಕೋಸ್ಕರ ಗೋ ಗ್ರೀನ್ ಎಂಬ ನೂತನ ಯೋಜನೆಯನ್ನ ಪ್ರಾರಂಭ ಮಾಡಿರ್ತಾರೆ.
ಅಲ್ಲಿಯ ರಾಜ್ಯಪಾಲರು ಆಚಾರ್ಯ ದೇವವ್ರತ್ ಅವರು. ರಾಜಧಾನಿ ಗಾಂಧಿನಗರ. ಅನಿತಾ ಆನಂದ್ ಅವರು ಭಾರತೀಯ ಮೂಲದ ರಾಜಕಾರಣಿಯಾಗಿದ್ದು ಯಾವ ದೇಶದ ರಕ್ಷಣಾ ಸಚಿವರಾಗಿ ನೇಮಕಗೊಂಡಿದ್ದಾರೆ? ಜರ್ಮನಿ, ಮೆಕ್ಸಿಕೋ, ಕೆನಡಾ, ಆಸ್ಟ್ರೇಲಿಯಾ. ಸರಿಯಾದಂತ ಉತ್ತರ ಕೆನಡಾ. ಕೆನಡಾದ ಪ್ರಧಾನಮಂತ್ರಿಗಳಾದ ಜಸ್ಟಿನ್ ಟ್ರೂಡೋ ಅವರ ಕ್ಯಾಬಿನೆಟ್ ಪುನರ್ರಚನೆಯಲ್ಲಿ ಭಾರತೀಯ ಮೂಲದ ಕೆನಡಾ ರಾಜಕಾರಣಿ ಅನಿತಾ ಆನಂದ್ ಅವರನ್ನ ದೇಶದ ನೂತನ ರಕ್ಷಣಾ ಸಚಿವೆಯಾಗಿ ನೇಮಕ ಮಾಡಲಾಗಿದೆ. ಅನಿತಾ ಆನಂದ್ ಕೆನಡಾದ ವಕೀಲೆ ಮತ್ತು ಪ್ರಖ್ಯಾತ ರಾಜಕಾರಣಿಯಾಗಿದ್ದು 2021ರಿಂದ ರಾಷ್ಟ್ರೀಯ ರಕ್ಷಣಾ ಸಚಿವೆಯಾಗಿ ಸೇವೆಯನ್ನ ಸಲ್ಲಿಸುತ್ತಾರೆ. ಅವರು ಲಿಬರಲ್ ಪಕ್ಷದ ಸದಸ್ಯರಾಗಿ 2019ರ ಫೆಡರಲ್ ಚುನಾವಣೆಯ ನಂತರ ಹೌಸ್ ಆಫ್ ಕಾಮನ್ಸ್ ನಲ್ಲಿ ಪ್ರತಿನಿಧಿಸಿ ಗೆದ್ದಿದ್ರು. ಮುಂದಿನ ಪ್ರಶ್ನೆ, ಶೌಕರ್ ಮಿರ್ಜಿಯೋಯೋ ಅವರು ಎರಡನೇ ನೇರ ಅವಧಿಗೆ ಯಾವ ದೇಶದ ಅಧ್ಯಕ್ಷರಾಗಿ ಮರು ಆಯ್ಕೆ ಆಗಿದ್ದಾರೆ? ಉಜ್ಬೇಕಿಸ್ತಾನ, ಉಕ್ರೇನ್, ವಿಯೆಟ್ನಾಂ. ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಉಜ್ಬೇಕಿಸ್ತಾನ. 2021ರ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಪ್ರಚಂಡ ಜಯ ಗಳಿಸಿದ ನಂತರ ಉಜ್ಬೇಕಿಸ್ತಾನದ ಪ್ರಸ್ತುತ ಅಧ್ಯಕ್ಷರಾದಂತಹ ಮಿರ್ಜಿಯೋವ್ ಅವರು ಎರಡನೇ ಅವಧಿಗೆ ಅಂದ್ರೆ 5 ವರ್ಷಗಳ ಅವಧಿಗೆ ಮರು ಆಯ್ಕೆಯಾಗಿದ್ದಾರೆ. ಉಜ್ಬೇಕಿಸ್ತಾನದ ರಾಜಧಾನಿ ತಾಷ್ಕೆಂಟ್. ಉಜ್ಬೇಕಿಸ್ತಾನದ ಅಧ್ಯಕ್ಷರು ಅವರ ಕಂಟಿನ್ಯೂ ಆಗ್ತಿದ್ದಾರೆ, ಮಿರ್ಜಿಯೋವ್ ಅವರು, ಶರ್ಕತ್ ಮಿರ್ಜಿಯೋವ್. ಅಲ್ಲಿಯ ಜನಸಂಖ್ಯೆ 3.42 ಕೋಟಿ. ವಿಶ್ವ ಬ್ಯಾಂಕ್ನ 2020ರ ವರದಿ ಅನುಗುಣವಾಗಿ. ಮತ್ತು ಉಜ್ಬೇಕ್ ಅನ್ನೋದು ಅಲ್ಲಿ ಅಧಿಕೃತವಾದಂತಹ ಭಾಷೆ. ಇವತ್ತಿನ ಪ್ರಶ್ನೆ, 2020-21ನೇ ಸಾಲಿನ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ ಮತ್ತು ಸರಿಯಾದ ಹೇಳಿಕೆಯನ್ನ ಗುರುತಿಸಿ. ಈ ಬಾರಿ ಒಟ್ಟು 66 ಸಾಧಕರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಒಟ್ಟು 66 ಸಾಧಕರನ್ನ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಮೊದಲನೇ ಸ್ಟೇಟ್ಮೆಂಟ್ ಇದು. ಎರಡನೇದು, ಸಾಹಿತ್ಯ ಕ್ಷೇತ್ರದಲ್ಲಿ 6 ಸಾಧಕರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಲಾಗಿದೆ. ಮೂರನೇ ಸ್ಟೇಟ್ಮೆಂಟ್, ರಂಗಭೂಮಿ ಕ್ಷೇತ್ರದಲ್ಲಿ ಪ್ರಕಾಶ್ ಬೆಳವಾಡಿ, ಚಿಕ್ಕಮಗಳೂರಿನ ಪ್ರಕಾಶ್ ಬೆಳವಾಡಿ ಅವರು ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. ನೆಕ್ಸ್ಟ್, ಗಂಗಾವತಿ ಪ್ರಾಣೇಶ್, ಕೊಪ್ಪಳದವರು, ಸಮಾಜ ಸೇವೆ ಕ್ಷೇತ್ರದಲ್ಲಿ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. ಇವು 4 ಸ್ಟೇಟ್ಮೆಂಟ್ಗಳಲ್ಲಿ ಸರಿಯಾದ ಹೇಳಿಕೆ ಯಾವುದು ಅಂತ ಈ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೆ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಎಲ್ರಿಗೂ ಧನ್ಯವಾದಗಳು.